ತುಂಬ ಸ್ಟೂಡೆಂಟ್ಸು ಕಮೆಂಟ್ ಮಾಡ್ತಾ ಇದ್ರಿ, ಬ್ರೋ SC ಇಂಟರ್ನಲ್ ರಿಸರ್ವೇಷನ್ ಸರ್ಟಿಫಿಕೇಟ್ ಏನಿದೆ, ಸೊ ಆ ಒಂದು ಸರ್ಟಿಫಿಕೇಟನ್ನು ಮಾಡಿಸಿ ಅದರಲ್ಲಿರುವಂತಹ RD ನಂಬರ್ನ ಎಂಟರ್ ಮಾಡಿದರೂ ಕೂಡ ನಮಗೆ ಇನ್ವ್ಯಾಲಿಡ್ RD ನಂಬರ್ ಅಂತ ಬರ್ತಾ ಇದೆ ಅಂತ. ಸೊ ಈ ಒಂದು ಪ್ರಾಬ್ಲಮ್ಮು ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಆಗ್ತಾ ಇದೆ. ಯಾಕದು ಇನ್ವ್ಯಾಲಿಡ್ ಅಂತ ತೋರಿಸ್ತಾ ಇದೆ ಅಂತಂದರೆ, ನಿಮಗೆ ಕೊಟ್ಟಿರುವಂತಹ RD ನಂಬರ್ ಏನಿದೆ, ಸೊ ಅದು ಇನ್ನೂ ಅಪ್ರೂವ್ ಆಗಿರೋದಿಲ್ಲ. ಓಕೆನಾ? ಸೊ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ಅಪ್ರೂವ್ ಆಗಿರೋದಿಲ್ಲ. ಸೊ ನಾವು ತಹಶೀಲ್ದಾರ್ ಆಫೀಸ್ ಹತ್ರ ಹೋಗಿ ಕೇಳಿದಾಗ, ಸೊ ಆ ಒಂದು RD ನಂಬರ್ ಅಪ್ರೂವ್ ಆಗೋದಕ್ಕೆ ಏನಿಲ್ಲ ಅಂದರೂ 6 ಇಂದ 7 ದಿನ ಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ಆದಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಸರ್ ಈ ರೀತಿ ಒಂದು KCET ಕೌನ್ಸಿಲಿಂಗಲ್ಲಿ ಅಟೆಂಡ್ ಆಗ್ತಾ ಇದ್ದೀವಿ, ಸೊ ಈ ಒಂದು RD ನಂಬರು ವ್ಯಾಲಿಡ್ ಆಗೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು, ಇಲ್ಲಾಂದರೆ ರಿಸರ್ವೇಷನ್ ಹೋಗ್ಬಿಡುತ್ತೆ. ಸೊ ಈ ರೀತಿ ಒಂದು ರಿಕ್ವೆಸ್ಟನ್ನು ಮಾಡ್ಕೊಳ್ಳಿ. ರಿಕ್ವೆಸ್ಟನ್ನು ಮಾಡಿಕೊಂಡು ಏನೂ ಆಗಲಿಲ್ಲ ಅಂತಂದರೆ ಚಿಂತೆ ಪಡೋದಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ KEA ಡೈರೆಕ್ಟರ್ ಅವರೇ ಹೇಳಿದ್ದಾರೆ, ನಿಮ್ಮ ಆಪ್ಷನ್ ಎಂಟ್ರಿ ಯಾವಾಗ ಕ್ಲೋಸ್ ಆಗುತ್ತಲ್ವಾ, ಸೊ ಅಲ್ಲಿವರೆಗೂ ಕೂಡ ನೀವು ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಲ್ಲ ರಿಸರ್ವೇಷನ್ಸ್ಗಳನ್ನು ಕ್ಲೇಮ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ನಾಳೆ ಆಪ್ಷನ್ ಎಂಟ್ರಿ ಮುಗಿಯುತ್ತೆ ಅಂತಂದ್ರೆ ಇವತ್ತು RD ನಂಬರ್ ಸಿಕ್ತು ಅಂದ್ರೂ ಕೂಡ ನೀವು ಆರಾಮಾಗಿ ವೆರಿಫೈ ಮಾಡಿಕೊಂಡು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಆಪ್ಷನ್ ಎಂಟ್ರಿ ಏನಿಲ್ಲ ಅಂತಂದ್ರೂ ಇನ್ನೊಂದು 2-3 ದಿನ ಬೇಕು ಸ್ಟಾರ್ಟ್ ಆಗೋದಕ್ಕೆ ಅಲ್ವಾ. ಸ್ಟಾರ್ಟ್ ಆದಮೇಲೆ ಏನಿಲ್ಲ ಅಂದರೂ ಒಂದು 4-5 ದಿನ ಅಂತೂ ನಡೆಯುತ್ತೆ. ಸೊ ಒಂದು ಅರೌಂಡ್ 10 ಡೇಸ್ ತೊಗೊಳ್ಳಿ. 10 ಡೇಸ್ವರೆಗೂ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಟೈಮ್ ಇರುತ್ತೆ. ಅಷ್ಟರ ಒಳಗಾಗಿ ನೀವು ಆಲ್ರೆಡಿ ಅಪ್ಲೈ ಮಾಡಿದ್ರೆ ಅಂತಂದರೆ ಇನ್ನೊಂದು 3-4 ದಿನದಲ್ಲಿ ಬರುತ್ತೆ. ಬಂದಾದಮೇಲೆ ಆರಾಮಾಗಿ ವೆರಿಫೈ ಮಾಡಿಕೊಂಡು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಟೆನ್ಷನ್ ತೊಗೋಬೇಡಿ. ಇನ್ನೂ ಯಾರು ಅಪ್ಲೈ ಮಾಡಿಲ್ಲ, ಸೊ ಅವರು ಬೇಗನೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ನಿಮ್ಮೆಲ್ಲ ಡೌಟ್ಸ್ಗಳಿಗೆ ಸೊಲ್ಯೂಷನ್ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಆರಾಮಾಗಿರಿ, ಎಲ್ಲ ಚೆನ್ನಾಗಾಗುತ್ತೆ. ಓಕೆ, ಸೊ ಈ ಒಂದು ಸೊಲ್ಯೂಷನನ್ನು ಯಾರ್ಯಾರು ನಿಮ್ಮ ಫ್ರೆಂಡ್ಸು ಈ ರೀತಿ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ, ಸೊ ಅವ್ರಿಗೆ ಶೇರ್ ಮಾಡಿ. ಹಾಗೆ ಯಾರು ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ, ಇವಾಗಲೇ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಕಂಟೆಂಟ್ಸು ನಿಮಗೆ ಬೇಕಾಗಿರುವಂಥ ಕಂಟೆಂಟ್ಸು ಶೇರ್ ಮಾಡ್ತಾ ಇರ್ತೀನಿ.